ಲೇ ನನ್ಗೊಂದು ಗ್ಲಾಸ್ ನೀರು ತರ್ತಾರೆ. ಅಲ್ಲ ಕಣಕ್ಕೆ, ನಾವೇ ಬುದ್ಧಿವಂತರು ಅನ್ಕೊಂಡ್ರೆ ಈ ನಮ್ಮವ್ವ ನಮ್ಗಿಂತ ಬುದ್ಧಿವಂತೆ ಅಂತ ತೋರಿಸ್ಬಿಟ್ಲು. ತಗೊಳವ. ನಾವ್ ಆಟೋನ್ ಪ್ಲಾನ್ ಮಾಡ್ಕೊಂಡು ಹೋದ್ರುವ ಏನು ಉಪಯೋಗ ಇಲ್ದಂಗ ಆಗೋಯ್ತಲ್ಲ. ಅತ್ತೆ, ಅಮ್ಮಮ್ಮ ಈ ವಿಷಯದಲ್ಲಿ ಸಾಕ್ಷಿ ಸಿದ್ಧ ಮಾಡಿರೋದ್ ನೋಡಿದ್ರೆ ನಾವ್ ಈ ವಿಷಯದಲ್ಲಿ ಏನು ಮಾಡಕ್ ಆಗಕ್ಕಿಲ್ಲ ಅನ್ಸುತ್ತೆ. ಅತ್ತೆ ನಮ್ತಾವ್ ಸುಳ್ಯೋಳಿ ಅದನ್ನೇ ಸತ್ಯ ಅಂತ ನಿರೂಪ್ಸಕ್ಕೆ ಈಟೊಂದ್ ಒದ್ದಾಡ್ತಾವ್ರೆ ಅಂದ್ರೆ ಆ 3 ಅಡಿ ಅತ್ತೆನ ಬಳಸ್ಕೊಂಡು ಏನೋ ಕಾರ್ಯ ಸಾಧಿಸ್ಕತಾವಳೆ ಅನ್ಸ್ತದೆ. ಅದೇನು ಅನ್ನೋದ ನಾವ್ ಮೊದಲು ತಿಳ್ಕೊಂಡು ಪತ್ತೆ ಮಾಡ್ಬೇಕು. ಅದ್ಕೇನಂತೆ ಬುಡವ, ನೇರವಾಗಿ ಹೋಗಿ ಆ 3 ಅಡಿನೇ ಕೇಳೋಣ. ಏನಂದೆ ನೀನು? ಅದೇ ಕಣವ, ಹೋಗಿ ಆ 3 ಅಡಿನೇ ಕೇಳೋಣ ಅಂದೆ. ಅದ್ ಸರಿ, ನಾವ್ ಒಟ್ಟಿಗೆ ಬಂದಾಗ ನೀವೇನಾದ್ರೂ 3 ಅಡಿ ನೋಡಿದ್ರ? ಇಲ್ಲ ಅದಕ್ಕೆ, ನಾವ್ ಬಂದಾಗಿಂದ ನನ್ ಕಣ್ಗಂತೂ ಬಿದ್ದಿಲ್ಲ. ಹ್ಞೂ ಅತ್ತೆ, ಆಟೋದಿಂದ ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ ಅವಳು. ಅವ್ವ, ಅವಳೆಲ್ಲಿಗೆ ಹೋದಳು? ಇಲ್ಲೇ ಎಲ್ಲೋ ಒಂದ್ ಮೂಲೆಯಲ್ಲಿ ಬಿದ್ದಿರ್ತಾಳೆ. ಇಲ್ಲ ಚಿತ್ರ, ಅವಳು ಒದ್ದಾಟ ಕಳ್ಳಾಟ ನೋಡ್ತಿದ್ರೆ ಆ 3 ಅಡಿ ಏನೋ ಮಾಡಕ್ ಹೊಂಟವಳೆ. ಮೊದ್ಲು ಅವಳಟ್ಟಿದ ಅವಳ ಇಲ್ವಾ ಅದನ್ನ ತಿಳ್ಕೊ ಹೋಗಿ. ನೀ ಹೇಳ್ತಾ ಇರೋದು ಸರಿ ಕಣತ್ಗೆ. ಅಂದಂಗೆ ಸಾವಿತ್ರಿ, ವಿನಂತಿ ಮೇಲ್ಗಡೆ ಅವಳ? ಇಲ್ಲ ಅತ್ತೆ. ಸರಿ, ಅಡ್ಗೆ ಮನ್ಯಾಗ ಒಂದ್ಸರಿ ನೋಡ್ಕೋಬೇಕು. ಅವ್ವ, ಎಲ್ಲ ಕಡೆ ನೋಡ್ದೆ, ಅವಳು ಎಲ್ಲೂ ಇಲ್ಲ. ಭದ್ರನ್ ರೂಮ್ನಾಗ ನೋಡ್ದ? ಇಲ್ಲ ಕಣವ. ಇಲ್ಲ ಅತ್ತೆ, ಅಡ್ಗೆ ಮನೇಲೂ ಇಲ್ಲ. ಅವ್ವ, ರೂಮಲ್ಲೂ ಇಲ್ಲ. ಏ ಶೆಡ್ಡಲ್ಲಿ ನೋಡಿದ್ರೇನೆ? ಇಲ್ಲ ಕಣತೆ, ನಾವ್ ಅತ್ಲಾಗ ಹೋಗ್ಲೇ ಇಲ್ಲ. ಏನೇ ಚಿತ್ರ ನೀನು, ಎಲ್ಲಿ ನೋಡ್ಬೇಕು ಅಲ್ಲಿ ನೋಡೋದ್ ಬಿಟ್ಟು ಬೇರೆ ಕಡೆ ಎಲ್ಲ ತಡ್ಕಾಡಿದ್ರೆ ಸಿಗ್ತಾಳ? ಸತ್ಯ ಏನು ಅಂತ ತಿಳ್ಕೊಳ್ಳೇಬೇಕು ಸಾವಿತ್ರಿ. ಅಪ್ಪಿ ತಪ್ಪಿ ಚಿಕ್ಕತ್ತಿ ಅವ್ರ ಕೈಗ್ ನಾವೇನಾದ್ರು ಸಿಕ್ಕಾಕೊಂಡ್ರೆ ಆಟೆ ನಮ್ ಕತೆ. ಅವ್ರ ಅಟ್ಟಿಗ್ ಬರೋಷ್ಟ್ರಲ್ಲಿ ನಾವ್ ಅಟ್ಟಿಗೆ ಹೋಗ್ಬೇಕು. ಮತ್ತೆ ಬಿರ್ಬಿರ್ನೆ ಹೋಗಿ ಗೌಡ್ರೆ. ನೀನ್ ಹೊಟ್ಟೆಲಿರ ನಮ್ ಮಗಿನ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ. ಓಹೋ, ನಿಮ್ಗೆ ನನ್ಕಿಂತ ಹೊಟ್ಟೆನಲ್ಲಿರೋ ಮಗಿ ಬಗ್ಗೆನೆ ಯೋಚನೆ ಹೆಚ್ಚಾಗೋಗದೆ. ಒಂಥರ ಹಂಗೆಯ. ಆಯ್ತು, ನಿಮ್ ಮಗಿ ಬಗ್ಗೆ ಸಾನೆ ಪಿರುತಿ ಅದೇ ಅಂತ ನಂಗ್ ಸಂದ ಗೊತ್ತದೆ. ನಾನ್ ಬಿಗಿಯಾಗಿ ಇಟ್ಕೊಂಡ್ ಕುತ್ಕೊಂಡಿವ್ನಿ. ಹೋಗದು ನಂಗೂ ಗೊತ್ತದ್ ಕಣಂತೆ, ಬಾಯಿಗೆ ಬಿಗ ಹಾಕೊಂಡ್ ಕುತ್ಕ. ಇವ್ರು ನೋಡಿದ್ರೆ ಅನುಮಾನ ಬಂದು ಅಟ್ಟಿ ಎಲ್ಲ ತಡ್ಕಾಡ್ತವ್ರೆ. ಅವ್ರು ನೋಡಿದ್ರೆ ಇನ್ನೂ ಬಂದಿಲ್ಲ. ಓ, ಏನ್ ಗ್ರಾಚಾರ ಕಾದಿದ್ಯೋ ಕಾಣೆ. ಅತ್ತೆ, ಅವಳು ಇಲ್ಲೂ ಇಲ್ಲ. ಈ 3 ಅಡಿ ಎಲ್ಲೋ ಹೋಗ್ಬೇಕಾಗಿರೋ ಕಾರಣಕ್ಕೆ ಅತ್ತೆನ ಸಂದಾಗ ಉಪಯೋಗಿಸ್ಕೊತಾವಳೆ. ಅದಕ್ಕೆ ಅತ್ತೆ ನಮ್ಮ ಹತ್ರ ಸುಳ್ಳು ಹೇಳಿರೋದು. ಈ ಮಟ್ಟಕ್ಕೆ ಅತ್ತೆ ಕೈಲಿ ಸುಳ್ಳು ಹೊಳ್ಸವಳೆ ಅಂದ್ರೆ ಏನೋ ದೊಡ್ಡದಾಗ್ ಮಾಡ್ತಾವಳೆ ಅಂತಲೇ ಅರ್ಥ. ಅದ್ಕೆ ಈ ನಮ್ಮವ್ವಗ್ ಏನಾಗದೆ? ಅವಳು ಇಂಥ ಕೆಲ್ಸ ಮಾಡಿದಾಳೆ ಅಂತ ಗೊತ್ತಿದ್ರುನುವ ಅವಳು ಬೆನ್ನೆಲುಬಾಗಿ ಯಾಕೆ ನಿಂತ್ಕೋಬೇಕು? ಸಾವಿತ್ರಿ,
ಆ 3 ಅಡಿ ಸಾಮಾನ್ಯದವಳು ಅನ್ಕೊಂಡಿದ್ಯಾ? ಅವಳ ಕಾರ್ಯ ಸಾಧಿಸ್ಕೊಳ್ಳೋದ್ ಹೆಂಗೆ ಅನ್ನೋದ್ನ ಸಂದ ಕಲ್ತ್ಕೊಂಡವಳು. ಹಂಗೆ ಅತ್ತೆನ ಹೆಂಗ್ ಒಳಿಕ್ ಹಾಕಬೇಕು, ಯಾರಿಗ್ ಹೆಂಗ್ ಮಂಕ್ ಬೂದಿ ಎರ್ಚ್ಬೇಕು ಅನ್ನೋದನ್ನ ಸಂದ ಕಲ್ತ್ಕೊಬಿಟ್ಟವಳೆ. ಹಂಗಾರೆ ಆವತ್ತು ಅವಳು ಎಲ್ಲಿ ಕರ್ಕೊಂಡು ಹೋಗಿದ್ಲು? ಇವತ್ತು ಅವಳು ಎಲ್ಲಿಗೆ ಹೋಗಿರ್ಬೋದು? ಅದ ತಿಳ್ಕೋಬೇಕು ಅಂದ್ರೆ ನಾವೀಗ ಅತ್ತೆನೇ ಪ್ರಶ್ನೆ ಮಾಡ್ಬೇಕು. ಅತ್ತೆನ್ ಬಾಯ್ ಬಿಡ್ಸಿದ್ರೆ ಇವಳು ಏನ್ ಮಾಡವಳೆ ಅನ್ನೋದು ತಾನಾಗೆ ಗೊತ್ತಾಯ್ತದೆ. ಮೂವತ್ಗೆ ನಮ್ ಕಣ್ ಮುಂದೆನೆ ಇಷ್ಟು ದೊಡ್ಡ ಸಾಕ್ಷಿ ಮಾಡಿಕೊಂಡು ನಾವ್ಯಾಕೆ ಸುಮ್ಕೆ ಇರ್ಬೇಕು? ಅದ್ಕೆ ಇದೇ ಸರಿಯಾದ ಸಮಯ. ಅವಳು ಹೆಂಗಿದ್ರು ಅಡ್ಡಿಲಿಲ್ಲ. ಅವನ್ ವೀಕ್ನೆಸ್ ಏನು ಅಂತ ನಮಗ್ ಸಂದಾಗ ಗೊತ್ತದೆ. ಅದ್ನ ಮುಂದೆ ಇಟ್ಕೊಂಡು ಅವ್ರ ಬಾಯ್ ಬಿಡ್ಸೋಣ. ನಡೀರಿ. ಅವ್ವ, ನೀ ಮುಚ್ಚಿಟ್ಟಿದ್ದು ಬಯಲಾಯ್ತು. ನಿನ್ ನಾಟಕದ ಬಾಗ್ಲು ಮುಚ್ತು. ಇನ್ನಾರು ನಿಜ ಏನು ಅಂತ ಹೇಳು. ಏನೋ ಮುಚ್ಚಿಟ್ಟಿದ್ದು ಸತ್ಯ ಅಂತ ಬಡಬಡಿಸ್ತಾ ಇದೀಯಾ? ನಾನೇನೇ ಸತ್ಯ ಮುಚ್ಚಿಟ್ಟಿದ್ದು? ಅತ್ತೆ, ಗೊತ್ತಾದ ಸತ್ಯಕ್ಕೆ ಸುಳ್ಳು ಬಣ್ಣ ಹಚ್ಚಿದ್ರೆ ಅದು ಹಿಡಿಯಕ್ಕಿಲ್ಲ. ಹಂಗೆ ಸುಳ್ಳಿನ ಮಾತನ್ನು ನಡೆಯಕ್ಕಿಲ್ಲ. ಏನ್ರೆ ಗೊತ್ತಿರೋದು ನಿಮ್ಗೆ? ಅಲ್ಲೂ ಬಂದು ಪತ್ತೆದಾರಿಕೆ ಮಾಡೋರಂಗೆ ಏನೇನೋ ಪ್ರಯತ್ನ ಮಾಡಿದ್ರಿ. ಈಗ ನೋಡಿದ್ರೆ ಹಿಂಗ್ ಒಗ್ಟಾಗಿ ಮಾತಾಡ್ತಾ ಇದ್ದೀರಿ. ಅಯ್ಯ, ನಿಮ್ಗೆಲ್ಲ ಏನಾಗದು ಅಂತವ. ನಮ್ಗೇನು ಆಗಿಲ್ಲ ಅಮ್ಮಮ್ಮ. ಆದ್ರೆ ನೀನು ಆ ವಿದ್ಯನ್ ಜೊತೆ ಸೇರ್ಕೊಂಡು ಏನೋ ನಡೆಸ್ತಾ ಇದೆಯಲ್ಲ, ಅದ್ರ ಬಗ್ಗೆ ಹೇಳು. ನಿಮ್ಗೆಲ್ಲ ಏನೋ ಅನುಮಾನದ ಪಿಶಾಚಿ ಮಟ್ಕೊಂಡಿದೀಯೋ ಹೆಂಗೆ? ಅಮ್ಮಮ್ಮ, ಸುಮ್ಕೆ ಯಾಕೆ ವಾದ ಮಾಡಿ? ನೆನ್ನೆ ನೀನು ವಿದ್ಯುನ್ ಕರ್ಕೊಂಡು ಎಲ್ಗ್ ಹೋಗಿದೆ ಅಂತ ಹೇಳು. ದಿಟ್ಟ ಹೇಳ್ಬಿಡಿ ಅತ್ತೆ. ಅವಳು ಇವತ್ತು ಎಲ್ಲಿ ಹೋಗಿದ್ದಳು? ಏನಿವೆಲ್ಲವ? ಚಿಕ್ಕತ್ತೆ, ನನಗೆ ಮದ್ವೆ ಬ್ಯಾಡ ಬ್ಯಾಡ, ಓದ್ಬೇಕು ಓದ್ಬೇಕು ಅಂತ ನಿಮ್ ತವ ಹೇಳ್ದಾಗೆಲ್ಲ ನೀವು ತಾಳ್ಮೆಯಿಂದ ಕೇಳಿದ್ರೆ ಇವತ್ತು ಇವತ್ತು ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಅಪ್ಪ. ಅದು ಹಾಳಾಗೋಗ್ಲಿ. ಮಾವಯ್ಯ ಜೈಲಿಗೆ ಹೋಗೋದಕ್ ಕಾರಣ ನಾನೇ ಅಂತ ಹೇಳ್ಬಿಡ್ತೀನಿ ಅಂತ ಹೇಳ್ದಾಗ ಅವಾಗ ನನ್ನ ನೀವಿಬ್ರು ತಡೆದ್ರಿ. ಈಗ ಮಗಿನ ವಿಷಯದಲ್ಲಿ ಎಲ್ರೂ ಕಣ್ಣಿಗೂ ಮಣ್ಣೆರ್ಚಿ ನನಗ್ ತಾಳ್ಮೆಯಿಂದ ಇರು ಅಂತ ಹೇಳ್ತಿದ್ದೀರಾ? ಮಾಡಿರೋ ಒಂದ್ ತಪ್ಪಿಂದ ಪಾಪ ಕಳ್ಕೋಬೇಕು ಅಂತ ಅಟ್ಟೆಯಿಂದ ಹೊರಗಿದ್ದೀನಿ. ಈಗ ಈ ಪಾಪನ್ ಕಳ್ಕೊಳ್ಳೋದಕ್ಕೋಸ್ಕರ ಇವನ್ ಮಾಡ್ಬೇಕು ಅಂತ ನೀವೇ ಹೇಳ್ಬಿಡಿ. ಹೇಳಿ. ಹೇಗೆ ಉತ್ತರ ಇಲ್ವಲ್ಲ? ಇದಕ್ಕೂ ಏನಾದ್ರೂ ಒಂದು ಉಪಾಯ ಹೇಳಿ. ನಮ್ಮಿಂದ ಸಾನೆ ದೊಡ್ಡ ತಪ್ಪಾಗದೆ ಅಂತ ನಮಗೆ ಗೊತ್ತು ಕಣವ. ಇದೊಂದಕ್ಕಿಂತ ನಮ್ಮನ್ನ ಸೆಬಸ್ಬಿಡವ. ಅಯ್ಯೋ, ಕ್ಷಮ್ಸು ಕ್ಷಮ್ಸು ಕ್ಷಮ್ಸು. ಹೆಂಗಪ್ಪ ಕ್ಷಮಿಸ್ಲಿ? ಸರಿ, ನಾನ್ ನಿಮ್ ಮಗಳು, ನಾನ್ ನಿಮ್ಮನ್ನ ಕ್ಷಮಿಸ್ತೀನಿ. ಆದ್ರೆ ಆದ್ರೆ ನನ್ನ ಪರಿಸ್ಥಿತಿ ಏನಪ್ಪ? ಈ ಹೊಟ್ಟೆ ಈ ವಿಚಾರ ಹೊಟ್ಟೆ ಅವ್ರಿಗೆ ಗೊತ್ತಾದ್ರೆ ನಾನು ಎಲ್ಲೋಗ್ ಸಾಯ್ಲಿ, ನಾನು ಎಲ್ಲೋಗ್ ಸಾಯ್ಲಿ. ಅವ್ವ, ಸಾಕ್ ನಿಲ್ಸು.
ಇಲ್ಲಿ ಗಂಟ ನೀವ್ ಹೇಳಿರೋದೇ ಸಾಕು, ಇನ್ಮೇಕೆ ಏನು ಹೇಳ್ಬೇಡಿ. ನಿಮ್ಗದೇಟು ಧೈರ್ಯ ಇದ್ರೆ ಇಂಥ ಸುಳ್ಳು ಹೇಳಿ ನಮ್ಗೆಲ್ಲ ಮೋಸ ಮಾಡುದ್ರಿ? ಇದು ನಮ್ ಇಡೀ ಕುಟುಂಬಕ್ ಮಾಡಿರೋ ದ್ರೋಹ. ನಮ್ ಆಸೆ, ನಮ್ ನಂಬಿಕೆ, ನಮ್ ಕನಸುಗಳ ಜೊತೆ ಚೆಲ್ಲಾಟ ಆಡ್ಬಿಟ್ರಿ ಅಲ್ವೇ? ಮೊದ್ಲು ನೀವ್ ಹೇಳಿ ಸುಳ್ಳು ನಮ್ ಮನೆಯವ್ರಿಗೆಲ್ಲ ಮಾಡಿದ್ ಮೋಸನೆ ನಮ್ಮಿಂದ ಮರೆಯಕ್ ಆಗ್ತಿಲ್ಲ. ಅಂಥದ್ರಲ್ಲಿ ಇಂಥ ಮೋಸ ಮಾಡೋದಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ನಿಮ್ ಮೇಲೆ, ನಿಮ್ ಮಗಳ ಮೇಲೆ ನಮ್ ಇಡೀ ಅಟ್ಟೆಯವರೆಲ್ಲ ಕೋಪದಲ್ಲಿದ್ರುವೆ ನಾನು ಒಂದು ದಿನನಾದ್ರುವೆ ನಿಮ್ಗಳ ಮೇಲೆ ಕೋಪ ತೋರಿಸ್ಲಿಲ್ಲ. ಇವನ್ನ ನನ್ ಮಗಳು ನೋಡ್ಕೊಂಡೆ. ನನ್ನಂತವಳಿಗೆ ಮೋಸ ಮಾಡೋದಕ್ಕೆ ನಿಂಗ್ ಮನ್ಸಾದ್ರೂ ಹೇಗ್ ಬಂತು? ಇವ್ರನ್ನ ಬಿಡು, ನೀನು ನಾನು ಏನು ಅಂತವ ನಿನ್ಗೆ ಗೊತ್ತಿದ್ರುವೆ ಇವ್ರ ಕುಟೆ ಸೇರ್ಕೊಂಡು ನೀನು ಇಂಥ ಕೆಲಸ ಮಾಡ್ಬಿಡೋದೇ ವಿದ್ಯಾ? ಒಂದು ಕ್ಷಣಕ್ಕಾದ್ರುವೆ ನಿನ್ನ ನಂಬಿರೋ ಕುಟುಂಬಕ್ಕೆ ನೀನ್ ಮೋಸ ಮಾಡ್ತಿದ್ಯಾ ಅಂತ ನಿಂಗೆ ಅನಿಸ್ಲೇ ಇಲ್ವೇ? ಅವರೇ, ಇದ್ರಲ್ಲಿ ಅವಳ್ದು ಏನು ತೆಪ್ಪಿಲ್ಲ. ನಾವ್ ಹೇಳಿರೋದು ಸುಳ್ಳು ಅಂತಲೇ ಅವಳಗ್ ಗೊತ್ತಿಲ್ಲ, ಗೊತ್ತಾಗಿದೆ ಈಗ. ಹೌದು ಅವರೇ, ಅವತ್ತು ತಾಳಿ ಶಾಸ್ತ್ರ ದಿವಸ ಮಗಳನ್ನ ಅಳಿಯಂದ್ರ ಕೈಯಿಂದ ಕಾಪಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ರೀತಿ ಸುಳ್ಳು ಹೇಳಿದಾಳೆ. ಅದ್ ಬಿಟ್ರೆ ನಿಮ್ಗೆ ಮೋಸ ಮಾಡ್ಬೇಕು. ಸಾಕು ನಿಮ್ ನಾಟಕ. ನೀವೇನು ಅಂತ ಗೊತ್ತಿದ್ರುವೆ ನಾನ್ ನಿಮ್ ಮಾತನ್ನ ನಂಬ್ತೀನಿ ಅಂತ ಅಂದ್ಕೋಬೇಡಿ. ಇಷ್ಟು ದೊಡ್ಡ ಸುಳ್ಳು ನಿಮ್ ಮಗಳಿಗೆ ಗೊತ್ತಿಲ್ಲ ಅನ್ನೋದು ಬೆಕ್ಕಿಗೆ ಜ್ವರ ಬರುವಂತ ಮಾತು. ಹೋಗಿ ನಿಮ್ಮಂತ ಮೋಸಗಾರ ಸಂಬಂಧ ಮಾಡಿದ್ವಲ್ಲ, ನಮಗ್ ನಾಚಿಕೆ ಆಗ್ಬೇಕು. ಇಲ್ಲಿ ಗಂಟ ನಮ್ಮ ಅಟ್ಟಿಯವರು ಮೋಸ ಹೋಗಿರೋದೇ ಸಾಕು. ಇನ್ನೇಕಂಗಾಗದ್ ಬೇಡ. ಈಗ್ಲೇ ನಾನು ಹೋಗಿ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಈಟ್ ದಿನ ಇವಳ ಮ್ಯಾಲಿದ್ದ ಪಿರುತಿ ಹೊಂಟೋಯ್ತು. ಬೇರೆ ಎಲ್ಲ ವಿಷಯದಲ್ಲೂ ಕ್ಷಮಿಸ್ತೀನಿ ನಾನು, ಆದ್ರೆ ಈ ವಿಷಯಕ್ಕೆ ಮಾತ್ರ ನಾನು ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಸಾನೆ ದೊಡ್ಡ ಮೋಸ ಮಾಡಿ ಏನು ಕಾಣ್ದವ್ರಂಗೆ ನಮ್ಮ ಅಟ್ಟೆಯಲ್ಲಿದ್ದೆ ಅಲ್ವೇ? ಇವತ್ ನಮ್ಮ ಅಟ್ಟಿಗ್ ಬಾ, ಏನಾಯ್ತದೆ ಅಂತ ನಿನಗೆ ಗೊತ್ತಾಯ್ತದೆ.